ಹೈಡ್ರೋ ಅಂದ್ರೆ ನೀರು, ಇವಾಗ್ನು ಸೀಲ್ ಅಂದ್ರೆ ಇಟ್ಸ್ ಒಂದು ಕ್ಯಾವಿಟಿ. ಇದು ನೀರಿನ ಒಂದು ಕ್ಯಾವಿಟಿ ಅಥವಾ ನೀರಿನ ಒಂದು ಗೆಡ್ಡೆನ ನಾವು ಒಂದು ಹೈಡ್ರೋಸೀಲ್ ಅಂತ ಕರಿತೀವಿ. ಆ ಈ ಒಂದು ಹೈಡ್ರೋಸೀಲು ಬೀಜದ ಸುತ್ತಲ ಇದ್ದಾಗ ಅಂದ್ರೆ ವೃಷ್ಣದಗಳ ಸುತ್ತ ಬಂದು ನಿಂತ್ಕೊಂಡಾಗ ನಾವು ಅದನ್ನ ಹೈಡ್ರೋಸೀಲ್ ಅಂತ ಹೇಳ್ತೀವಿ. ಆಗ್ಲೇ ತೋರಿಸ್ದಾಗೆ ಇದು ಮೂತ್ರಕೋಶ, ಇಲ್ಲಿಂದ ರೀಸಸ್ ಬಂದು ಶಿಶ್ನ ಮುಖಾಂತರ ಹೊರಗಡೆ ಹೋಗುತ್ತೆ. ಇದು ನಮ್ಮ ವೃಷ್ಣಗಳು. ಆ ವೃಷ್ಣ ಸುತ್ತಲ ಒಂದು ಪರದೆ ಇರ್ತದೆ, ಅದನ್ನ ನಾವು ಟ್ಯೂನಿಕಾ ವೆಜೈನಾಲಿಸ್ ಅಂತ ಹೇಳ್ತೀವಿ. ಈ ಏನು ವೃಷ್ಣ ಇದೆ ಅದು ಬೆಳವಣಿಗೆಯ ಸ್ಟೇಜ್ ಅಲ್ಲಿ, ಅಂದ್ರೆ ಮಗು ಹೊಟ್ಟೆ ಒಳಗಿದ್ದಾಗ, ನಾವು ಹೊಟ್ಟೆ ಒಳಗಡೆ ಇದ್ದಾಗ ಗಂಡ್ ಮಕ್ಳಲ್ಲಿ ಮಾತ್ರ ಇರ್ತದೆ ಕಾಮನ್ ಆಗಿ. ಸೊ ಅದು ಹೊಟ್ಟೆ ಒಳಗಡೆ ಇದ್ದಾಗ ವೃಷ್ಣಗಳು ಅದು ಹೊರಗಡೆ ಬರ್ಬೇಕಾದ್ರೆ ಪೆರಿಟೋನಿಯಂದು ಒಂದು ಲೇಯರ್ ನ ಸುತ್ತ ತಗೊಂಡು ಬರ್ತದೆ, ಅದನ್ನ ಟ್ಯೂನಿಕಾ ವೆಜೈನಾಲಿಸ್ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಅದು ಹೊರಗಡೆ ಬರ್ಬೇಕಾದ್ರೆ ಅದೇನ್ ಕನೆಕ್ಷನ್ ಇರ್ತದೆ ಅದು ಕ್ಲೋಸ್ ಆಗ್ಬೇಕು, ಕೆಲವು ಸಲ ಕ್ಲೋಸ್ ಆಗೋದಿಲ್ಲ ಅಥವಾ ಪಾರ್ಷಲ್ ಕ್ಲೋಸ್ ಆಗಿರ್ತದೆ. ಆ ತರ ಸಿಚುವೇಶನ್ಸ್ ಅಲ್ಲಿ ಪ್ರೈಮರಿ ಆಗಿ ಇದು ಶುರು ಆಗುತ್ತೆ. ಸೆಕೆಂಡರಿ ಕಾಸಸ್ ಅಂದ್ರೆ ಬೇರೆ ಬೇರೆ ಕಾಸಸ್ ಕೂಡ ಕೆಲವು ಸಲ ಬೀಜ ಸುತ್ತಲ ನೀರುಗಳು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಬೇಸಿಕಲಿ ಬೀಜದ ಸುತ್ತಲ ಟ್ಯೂನಿಕಾ ಆಲ್ಬುಜಿನಿ ಅಂತ ಒಂದು ಲೇಯರ್ ಇರ್ತದೆ, ಅದ್ರ ಹೊರಗಡೆ ಟ್ಯೂನಿಕಾ ವೆಜೈನಾಲಿಸ್ ಅಂತ ಲೇಯರ್ ಇರ್ತದೆ. ಈ ಟ್ಯೂನಿಕಾ ಆಲ್ಬುಜಿನಿ ಮತ್ತೆ ಟ್ಯೂನಿಕಾ ವೆಜೈನಾಲಿಸ್ ಮಧ್ಯದಲ್ಲಿ ಏನ್ ನೀರು ತುಂಬಿಕೊಡುತ್ತೆ ಅದನ್ನ ನಾವು ಹೈಡ್ರೋಸೀಲ್ ಅಂತ ಕರಿತೀವಿ. ಹೈಡ್ರೋಸೀಲ್ ಯೂಶಲಿ ತುಂಬಾ ನೋವೇನ್ ಕೊಡಲ್ಲ, ಬಟ್ ಕೆಲವು ಸಲ ಸೆಕೆಂಡರಿ ಕಾಸಸ್ ಅಂತ ಹೇಳ್ತೀವಿ, ಅಂದ್ರೆ ಇನ್ಫೆಕ್ಷನ್ ಇಂದಾಗಿ ನೀರು ತುಂಬಿಕೊಂಡಿರ್ತದೆ ಅಥವಾ ಬ್ಲೀಡಿಂಗ್ ಆಗಿ ಎಮೆಟೋಸಿಲ್ ಅಂತ ಹೇಳ್ತೀವಿ. ಆ ತರ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಪೇನ್ ಇರ್ತದೆ. ಸೊ ಒಂದೊಂದ್ಸಲ ನೋವು ಇರಬಹುದು. ಮೇನ್ ಲಕ್ಷಣ ಸ್ವೆಲ್ಲಿಂಗ್, ಊತ. ಬೀಜದ ಹತ್ರ ಅಥವಾ ವೃಷ್ಣದ ಹತ್ರ ಊತ ಇದೆ ಅಂತ ಬರ್ತಾರೆ ಅವರು. ತೊಡೆ ಸಂದಿನಲ್ಲಿ ಊತ ಇದೆ, ನಡಿಬೇಕಾದ್ರೆ ಏನೋ ಒತ್ತದಂಗ ಆಗತ್ತೆ, ದಪ್ಪ ಕಾಣುತ್ತೆ, ಊತನೇ ಅವ್ರದ್ದು ಮೇನ್ ಲಕ್ಷಣ ಇರ್ತದೆ. ಸ್ಟ್ರೆಚ್ ಆಗ್ತಾ ಆಗ್ತಾ ತುಂಬಾ ದೊಡ್ಡದಾದಾಗ ಕೆಲವು ಸಲ ಭಾರ ಭಾರ ಅನ್ಸೋದು, ಸ್ವಲ್ಪ ನೋವು ಆಗ್ತಕ್ಕಂಥದ್ದು ಆಗ್ಬೋದು. ಇನ್ಫೆಕ್ಷನ್, ಸೆಕೆಂಡರಿ ಫೀಚರ್ಸ್ ಇನ್ಫೆಕ್ಷನ್, ಬ್ಲೀಡಿಂಗು ಈ ತರ ಏನಾದ್ರು ಆದಾಗ ಅವಾಗ ಮಾತ್ರ ಪೇನ್ ಜಾಸ್ತಿ ಆಗಿ ಕಾಣಿಸ್ಕೊಡುತ್ತೆ. ಇವು ಕಾಮನ್ ಲಕ್ಷಣಗಳು. ಕಾಂಪ್ಲಿಕೇಶನ್ಸ್ ಆದಾಗ ಬೇರೆ ಬೇರೆ ಲಕ್ಷಣಗಳು ಬರ್ತವೆ. ಮೇನ್ ಪತ್ತೆ ಹಚ್ಚೋದು ಕ್ಲಿನಿಕಲ್ ಎಕ್ಸಾಮಿನೇಷನ್. ಅವರು ರೋಗಿ ನಮ್ಮ ಬದಲಿ ಬಂದಾಗ ನಾವು ಅವ್ರನ್ನ ಪರೀಕ್ಷೆ ಮಾಡಿ ನೋಡಿದಾಗ್ಲೇನೆ ನಮ್ಗೊಂದು 95% ಕನ್ಫರ್ಮೇಶನ್ ಅಲ್ಲೇ ಆಗೋಗ್ಬಿಡುತ್ತೆ. ಏನು ಒಂದು ವೃಷ್ಣದ ಸುತ್ತಲ ನೀರು ತುಂಬಿಕೊಂಡಿದೆ, ಅದು ಟ್ರಾನ್ಸ್ಲೂಸೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋತೀವಿ. ಟ್ರಾನ್ಸ್ಲೂಸೆಂಟ್ ಇತ್ತು ಅಂತಂದ್ರೆ ಯೂಶ್ವಲಿ ಹೈಡ್ರೋಸಿಲ್ ಇರ್ತದೆ, ಇಲ್ಲಾಂದ್ರೆ ಸೆಕೆಂಡರಿ ಏನೋ ಟ್ರಾನ್ಸ್ಲೂಸೆಂಟ್ ಇಲ್ಲ ಅಂದ್ರೆ ಇನ್ಫೆಕ್ಷನ್ ಇದೆಯಾ ನೋಡ್ತೀವಿ. ಆರ್ನಿಯಾ ಮತ್ತೆ ಹೈಡ್ರೋಸಿಲ್ ನ ಒಂಚೂರು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಹರ್ನಿಯಾದಲ್ಲಿ ಏನಾಗುತ್ತೆ, ಹೊಟ್ಟೆ ಒಳಗಿಂದ ಕರಳುಗಳು ಆಗ್ಬೋದು ಅಥವಾ ನೀರ್ ಆಗ್ಬೋದು ಬರ್ತಿರ್ತದೆ, ಅದು ಯೂಶಲಿ ರೆಡ್ಯೂಸ್ ಆಗುತ್ತೆ, ರೆಡ್ಯೂಸ್ ಆಗಲ್ವಾ, ಗೆಟ್ಟಿಂಗ್ ಅಬೌಟ್ ಸ್ವೆಲ್ಲಿಂಗ್ ಇದೆಯಾ ಇಲ್ವಾ, ಫ್ಲಕ್ಚುಯೇಷನ್ ಇದೆಯಾ ಇಲ್ವಾ, ಟ್ರಾನ್ಸ್ಮಿಷನ್ಸ್ ಇದೆಯಾ ಇಲ್ವಾ, ಈ ಎಲ್ಲಾ ಟೆಸ್ಟ್ ಗಳನ್ನ ನೋಡ್ಕೊಂಡು ನಾವು ಅದು ಹೈಡ್ರೋಸಿಲ್ ನ ಅದರಲ್ಲೇ ಪತ್ತೆ ಹಚ್ಬಿಡ್ತೀವಿ. 100% ಕನ್ಫರ್ಮ್ ಆಗೋದಕ್ಕೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನ ಮಾಡಿಸ್ಕೊಂಡ್ರೆ ನಮ್ಗೆ ಅದರಲ್ಲಿ ಪಕ್ಕ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ. ಹೈಡ್ರೋಸಿಲ್ಗೆ ಕಾಮನ್ ಟ್ರೀಟ್ಮೆಂಟ್ ಮೋಸ್ಟ್ ಕಾಮನ್ಲಿ ಯೂಸ್ ಅಂದ್ರೆ ಏನು ಮಾಡದಲ್ಲಿ ಇರ್ತಕ್ಕಂಥದ್ದು. ಇದು ಯಾವುದೇ ಮೆಡಿಸಿನ್ಸ್ ಗಳಲ್ಲಿ ಹೈಡ್ರೋಸಿಲ್ ವಾಸಿ ಆಗಲ್ಲ. ವಾಸಿ ಆದ್ರೆ ಅದಾಗದೇ ವಾಸಿ ಆಗ್ಬೋದು, ಇಲ್ಲ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗತ್ತೆ. ನಾಗ್ಲೇ ಹೇಳ್ದಂಗೆ ಅದನ್ನ ಪ್ರೈಮರಿ ಹೈಡ್ರೋಸಿಲ್, ಸೆಕೆಂಡರಿ ಹೈಡ್ರೋಸಿಲ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬಹುದು, ಅಥವಾ ಕಂಜೆಂಟಲ್ ಹೈಡ್ರೋಸಿಲ್, ಸೆಕೆಂಡರಿ ಹೈಡ್ರೋಸಿಲ್ ಅಂತ. ಕಂಜೆಂಟಲ್ ಹೈಡ್ರೋಸಿಲ್ ಅಂದ್ರೆ ಹುದ್ದಾಗಿನ ಮಕ್ಕಳಲ್ಲೇ ಇರ್ತವೆ, ಕಾಮನ್ ಆಗಿ ಹುಟ್ಟದಾಗಿಂದನೇ ಬಂದಿರ್ತದೆ. ಕಮ್ಯುನಿಕೇಟಿಂಗ್ ಹೈಡ್ರೋಸಿಲ್ಸ್ ಅಂತಾನೂ ಕೂಡ ಕರಿತೀವಿ. ಅದರ್ ಕ್ಲಾಸಿಫಿಕೇಶನ್ ಇಸ್ ಕಮ್ಯುನಿಕೇಟಿಂಗ್, ನಾನ್ ಕಮ್ಯುನಿಕೇಟಿಂಗ್ ಹೈಡ್ರೋಸಿಲ್ ಅಂತ. ಏನಾಗ್ಲೇ ಇದ್ದಂಗೆ ಇದು ಬೀಜ ನಮ್ಮ ವೃಷ್ಣ ಡೆವಲಪ್ ಆಗ್ಬೇಕಾದ್ರೆ ನಮ್ಮ ಹೊಟ್ಟೆ ಒಳಗಡೆ ಇರ್ತದೆ, ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಒಂದು ಪದರನ ತಗೊಂಡ್ ಬರ್ತದೆ. ಆ ಪದರ ಕ್ಲೋಸ್ ಆಗ್ಲಿಲ್ಲ ಹುಟ್ಟುತ್ತಿದ್ದಂಗೆ ಅಂದ್ರೆ ಅಲ್ಲೊಂದು ಕಮ್ಯುನಿಕೇಶನ್ ಇರ್ತದೆ. ಆ ಕಮ್ಯುನಿಕೇಶನ್ ಇಂದ ಏನಾಗತ್ತೆ, ಮಗು ಆಟ ಆಡ್ತಾ ಆಟ ಆಡ್ತಾ ಆಡ್ತಾ ಊತ ಬರ್ತದೆ, ಮಲ್ಕೊಂಡಾಗ ಒಂಚೂರು ಊತ ಕಡಿಮೆ ಆಗುತ್ತೆ, ದಿನ ಕಳೆದಂಗೆ ಜಾಸ್ತಿ ಆಗುತ್ತೆ, ಮಲ್ಕೊಳ್ತಾ ಮಲ್ಕೊಳ್ತಾ ಕಡಿಮೆ ಆಗುತ್ತೆ. ಈ ಹೈಡ್ರೋಸಿಲ್ಸ್ ಕೆಲವು ಸಲ 3 ವರ್ಷ ಆಗೋವರೆಗೂ ಮಗುಗೆ ವೆಯ್ಟ್ ಮಾಡ್ತೀವಿ ಬಹಳಷ್ಟು ಸಲ, ಕೆಲವು ಸಲ ಅವಾಗವೇ ರೆಡ್ಯೂಸ್ ಆಗಿ ಹೊರಟೋಗ್ಬೋದು. ತುಂಬಾ ಟೆನ್ಸ್ ಇದೆ, ನೋವು ಬರ್ತಾ ಇದೆ ಅಂದಾಗ ಮಾತ್ರ ನಾವು ಅದಕ್ಕೆ ಸರ್ಜರಿ ಮಾಡ್ತೀವಿ. ಅಥವಾ 3-4 ವರ್ಷ ಕಳೆದ್ರು ಕೂಡ ಅದು ವಾಸಿ ಆಗ್ತಿಲ್ಲ, ಅದು ಹಾಗೆ ಇದೆ, ರೆಡ್ಯೂಸ್ ಆಗ್ತಿಲ್ಲ ಅಂತ ಅನಿಸ್ದಾಗ ಅವಾಗ್ಲೂ ಕೂಡ ನಾವು ಹೋಗಿ ಸರ್ಜರಿನ ಮಾಡ್ತೀವಿ. ಇನ್ನ ಅಡಲ್ಟ್ಸ್ ಅಲ್ಲಿ, ದೊಡ್ಡವರಲ್ಲಿ ಹೈಡ್ರೋಸಿಲ್ ಬರ್ಲಿಕ್ಕೆ ಒಂದು ಟಿ ಬಿ ಆಗಿ ಬರ್ಬೋದು, ಏಟ್ ಬಿದ್ದು ಟ್ರಾಮಾ ಆಗಿ ಬರ್ಬೋದು,
ಇನ್ಫೆಕ್ಷನ್ಗಳಾಗಿ ಬೀಜದಲ್ಲಿ ಇನ್ಫೆಕ್ಷನ್ಗಳಾಗಿ ಅದರಿಂದಾಗಿ ಬೀಜ ಸುತ್ತಲಿಗೆ ತುಂಬಿಕೊಳ್ತಕ್ಕಂಥದ್ದಾಗ್ಬೋದು. ಕೆಲವು ಸಲ ಸರ್ಜರಿ ಕಾಂಪ್ಲಿಕೇಶನ್ಸ್ ಅಂದ್ರೆ ವೆರಿಕೋಸಿಲ್ ಸರ್ಜರಿ ಆಗಿರ್ತದೆ ಅಥವಾ ಹರ್ನಿಯಾ ಸರ್ಜರಿ ಆಗಿರ್ತದೆ. ಅದಾದ್ಮೇಲೆ ವೃಷಣಗಳ ಸುತ್ತಲ ನೀರು ತುಂಬಿಕೊಳ್ಳತಕ್ಕಂಥದ್ದು ಸಾಧ್ಯತೆಗಳು ಇರ್ತದೆ. ಸೊ ಈ ಎಲ್ಲ ಸೆಕೆಂಡರಿ ಹೈಡ್ರೋಸಿಲ್ಸ್ ಗಳಿದ್ದಾಗ ಅದಕ್ಕೆ ನಾವು ಬೇರೆ ಟ್ರೀಟ್ಮೆಂಟ್ ಆಗಿ ಇನ್ಫೆಕ್ಷನ್ ಇದ್ದಾಗ ಫಸ್ಟ್ ಇನ್ಫೆಕ್ಷನ್ಗೆ ಟ್ರೀಟ್ ಮಾಡೋದು, ಟಿಬಿ ಇದ್ರೆ ಟಿಬಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಈ ತರ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು. ಇನ್ಫೆಕ್ಷನ್ ಎಲ್ಲ ಕಡಿಮೆ ಆದ್ಮೇಲೆ ಅಷ್ಟೇ ನಮಗೂ ಇದ್ರೆ ಅವಾಗ ಹೋಗಿ ನಾವು ಅದನ್ನ ಸರ್ಜರಿ ಮಾಡ್ತೀವಿ. ಸರ್ಜರಿ ಸಿಂಪಲ್ ಸರ್ಜರಿನೇ ಇರ್ತದೆ. ಡೇ ಕೇರ್ ಬೆಳಗ್ಗೆ ಮಾಡಿ ಸಂಜೆ ಕಳಿಸ್ತೀವಿ ಎಲ್ಲ, ಯೂಶಲಿ ಬೆಳಗ್ಗೆ ಮಾಡಿ ಸಂಜೆ ಕಳಿಸ್ಬಿಡ್ತೀವಿ. ತುಂಬಾ ಪೇನ್ ಇತ್ತು ಅಥವಾ ತುಂಬಾ ದೊಡ್ಡದಿತ್ತು ಅಂದ್ರೆ ಮಾತ್ರ ಒಂದಿನ ಇರಿಸ್ಕೊಂಡು ನೆಕ್ಸ್ಟ್ ಡೇ ಕಳಿಸ್ತಕ್ಕಂಥ ಪ್ರೊಸೀಜರ್ನ ಸಾಮಾನ್ಯವಾಗಿ ನಾವು ಇರ್ತದೆ. ಸರ್ಜರಿ 2-3 ತರ ಇರ್ತದೆ. ಸ್ಯಾಕ್ ಎಕ್ಸರ್ಸೈಸ್ ಮಾಡ್ಬೋದು, ಪ್ಲೇಕೇಟ್ ಮಾಡ್ಕೋಬಹುದು, ಡಬ್ಲ್ಯೂಎಸ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಹೈಡ್ರೋಸಿಲ್ ಸ್ಯಾಕ್ ಏನ್ ಬರ್ತದೆ, ಅದು ಏನೋ ಒಂದು ಕಂಟೈನ್ ಮಾಡ್ತಕ್ಕಂಥ ಸ್ಯಾಕ್ ಇದೆ, ಅದನ್ನ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಅಥವಾ ಸ್ಮಾಲ್ ಎಕ್ಸರ್ಸೈಸ್ ಮಾಡಿದ್ರೆ ಹಾಗೆ ಎಬರ್ಟ್ ಮಾಡಿ ಬಿಟ್ಬಿಡ್ತಕ್ಕಂಥದ್ದು. ಈ ತರ ಪ್ರೊಸೀಜರ್ಸ್ ಗಳನ್ನ ನಾವು ಮಾಡ್ತೀವಿ. ಸೊ ಇದರ್ ನೋ ಟ್ರೀಟ್ಮೆಂಟ್. ಈವನ್ ಅಡಲ್ಟ್ಸ್ ಅಲ್ಲಿ ಹೈಡ್ರೋಸಿಲ್ ಮೈಲ್ಡ್ ಇದ್ದಾಗ, ಮಾಡರೇಟ್ ಇದ್ದಾಗ ಏನು ಮಾಡ್ದಲೇ ಇರೋದು ಬೆಟರ್. ಸೈಜ್ ದೊಡ್ಡದಿದೆ, ನನಗೆ ಕಾಸ್ಮೆಟಿಕ್ ಪರ್ಪಸ್ಗೆ ಕೆಟ್ಟದಾಗ ಕಾಣ್ತಿದೆ ಅಥವಾ ನಂಗೆ ನೋವು ಅನಿಸ್ತಾ ಇದೆ ಅಂದಾಗ ಮಾತ್ರ ನಾವು ಅದನ್ನ ಇಂಟರ್ವೆನ್ಷನ್ ಮಾಡಿ ಸರ್ಜರಿ ಮಾಡೋದನ್ನ ಸರಿಸ್ತೀವಿ. ಕಾಂಪ್ಲಿಕೇಶನ್ಸ್ ಏನಾಗ್ಬೋದು, ಲಾಂಗ್ ರನ್ ಅಲ್ಲಿ ಅದು ಹಂಗಂಗೆ ದಪ್ಪ ಚುಚ್ಚುರೆ ದಪ್ಪ ಆಗ್ತಾ ಹೋಗುತ್ತೆ, ತುಂಬಾ ಜಾಸ್ತಿ ಏನಿಲ್ಲ. ಬಹಳ ದೊಡ್ಡದಾದಾಗ ಕೆಲವು ಸಲ ಪ್ರೆಷರ್ ಅಲ್ಸರ್ಸ್ ಗಳು ಬರ್ಬೋದು ಅಥವಾ ಅದ್ರಲ್ಲಿ ಬ್ಲೀಡಿಂಗ್ ಆಗಿ ಎಮಟೋಸೀಲ್ ಅಂತ ಹೇಳ್ತೀವಿ, ಬ್ಲೀಡಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅಥವಾ ಪಯೋಸೀಲ್ ಅಂದ್ರೆ ಅದರಲ್ಲಿ ಕೀವು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಬಹಳ ರೇರ್ ಆಗಿ ಏಟ್ ಕಿಟ್ ಬಿದ್ದಾಗ ಒಡ್ಕೊಂಡ್ಬಿಡೋ ಚಾನ್ಸಸ್ ಕೂಡ ಇರ್ತವೆ. ಮೇಲ್ಗಡೆ ಅಲ್ಸರ್ಗಳು, ಸೆಕೆಂಡರಿ ಅಲ್ಸರ್ಸ್ಗಳು ಆ ತರ ಆಗೋ ಚಾನ್ಸಸ್ ಕೂಡ ಇರ್ತವೆ. ಇವು ಮಾಡದಲ್ಲಿ ಇದ್ರೆ ಆಗ್ತಕ್ಕಂಥ ಕೆಲವು ತೊಂದರೆಗಳು ಅಥವಾ ಕಾಂಪ್ಲಿಕೇಶನ್ಸ್. ಹೈಡ್ರೋಸೀಲು ಮತ್ತೆ ಬರೋ ಚಾನ್ಸಸ್ ಕೆಲವು ಕಂಡೀಷನ್ಸ್ ಅಲ್ಲಿ ಇರ್ತದೆ. ಈಗ ಆಗ್ಲೇ ಹೇಳ್ದಂಗೆ ಇನ್ಫೆಕ್ಷನ್ ಇಂದಾಗಿ ಬಂದಿದ್ರೆ ಅವಾಗ ಮತ್ತೆ ಬರೋ ಚಾನ್ಸಸ್ ಇರ್ತವೆ. ಇನ್ನು ಉಳಕೆ ಪ್ರಾಪರ್ ಆಗಿ ಮಾಡಿದ್ರೆ, ಆಪರೇಷನ್ ಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮತ್ತೆ ಬರೋ ಸಾಧ್ಯತೆಗಳು ಕಡಿಮೆನೆ. ಹೈಡ್ರೋಸಿಲ್ 99% ರೆಕರೆನ್ಸ್ ಇರಲ್ಲ, ಆ ತರ ಒಂದು ಕಂಡೀಷನ್ ಇರ್ತದೆ. ಸೊ ಹಂಗಾಗಿ ಇದು ಪುನರಾವರ್ತಿಸುವ ಬಗ್ಗೆ ಅಥವಾ ಮತ್ತೆ ಮರುಕಳಿಸುತ್ತಾ ಅನ್ನೋಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ವೃಷಣಗಳಲ್ಲಿ ಇನ್ಫೆಕ್ಷನ್ ಆಗದಂಗೆ ನೋಡ್ಕೋಬೇಕು, ಏಡ್ ಬೀಳ್ದಂಗೆ ನೋಡ್ಕೋಬೇಕು. ಆ ಮೂತ್ರ ಸಮಸ್ಯೆಗಳು ಕೆಲವು ಸಲ ಇರ್ತವೆ, ಮೂತ್ರದಲ್ಲಿ ಬ್ಲಾಕೇಜ್ಗಳು ಆತರ ಎಲ್ಲ ಇದು, ಅದರಿಂದನೇ ಇನ್ಫೆಕ್ಷನ್ ಫಾಲೋ ಆಗಿರ್ತವೆ. ಆತರ ಏನಾದ್ರೂ ಇದ್ರೆ ಆತರ ಮೂತ್ರ ಸಮಸ್ಯೆಗಳಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಇಷ್ಟು ಪ್ರಿಕಾಷನ್ಸ್ ಗಳನ್ನ ತಗೊಂಡ್ರೆ ಸಾಕಾಗುತ್ತೆ. ನಾವು 99.99% ಮತ್ತೆ ಬರ್ದಂಗೆ ನೋಡ್ಕೋಬಹುದು. 100% ತಡೆಯೋದಿಕ್ಕೆ ಆಗಲ್ಲ. ಆಗ್ಲೇ ಹೇಳಿದ್ನಲ್ವ, ಒಂದು ಕಂಜನಿಟಲ್ ಕಂಡೀಷನ್ಸ್ ಅಲ್ಲಿ ಒತ್ತಾಗಿಂದನೇ ಬರ್ತವೆ, ಹೊಟ್ಟೆ ಒಳಗಿಂದ ಅದು ನೀರ್ ಬಂದು ಸೇರ್ಕೊಳ್ತಿರ್ತದೆ. ಇದು ಆ ಕಮ್ಯುನಿಕೇಶನ್ ಮಗು ಬೆಳವಣಿಗೆ ಆಗೋ ಟೈಮಲ್ಲೇ ಪ್ರಾಬ್ಲಮ್ ಆಗಿ ಜೆನೆಟಿಕ್ ಆಗಿ ಆನುವಂಶಿಕವಾಗಿ ಬಂದಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳಾಗಿರ್ತವೆ. ಅದನ್ನ 100% ತಡೆಯಕ್ಕಾಗಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಜಾಸ್ತಿ ಆಗ್ಬಾರ್ದು, ಸ್ವಲ್ಪ ಸ್ಟ್ರೈನ್ ಮಾಡೋದು, ಪ್ರೆಷರ್ ಕೊಡೋದನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂಥದ್ದು. ಈ ಸೆಕೆಂಡರಿ ಕಾಸಸ್ ಗಳಲ್ಲಿ ಆ ಇನ್ಫೆಕ್ಷನ್ಸ್ ಗಳು ಆಗದಂಗೆ ವೃಷಣಗಳನ್ನ ನೋಡ್ಕೊಳ್ತಕ್ಕಂಥದ್ದು, ಏಟ್ ಬೀಳ್ದಂಗೆ ನೋಡ್ಕೊಳ್ತಕ್ಕಂಥದ್ದು, ಈ ತರ ಪ್ರೊಸೀಜರ್ಸ್ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ತಗೊಂಡು ಕೆಲವು ಸಲ ನಾವು ಹೈಡ್ರೋಸಿಲ್ ತಡೆಗಟ್ಟಕ್ಕೆ ಸಾಧ್ಯ ಇರ್ತದೆ.